ಮಕ್ಕಳಿಗೆ ಮಾದರಿಯಾಗಿರಬೇಕಾದ ಶಿಕ್ಷಕರೇ ಮುಖ್ಯ ಶಿಕ್ಷಕರ ಹುದ್ದೆಗಾಗಿ ಬೀದಿ ರಂಪಾಟ ಮಾಡಿಕೊಂಡು ದೂರು ಪ್ರತಿದೂರು ನೀಡಿದ ಘಟನೆ ಮುಂಡಗೋಡು ತಾಲೂಕಿನ ಚಿಗಳ್ಳಿ ಪ್ರೌಢಶಾಲೆಯಲ್ಲಿ ನಡೆದಿದೆ. ಸಹ ಶಿಕ್ಷಕ ದಾಸಪ್ಪ ಎಂಬುವರ ಕಿರುಕುಳಕ್ಕೆ ಬೇಸತ್ತ ಮುಖ್ಯ ಶಿಕ್ಷಕಿಯೂ ಸೇರಿ 3 ಜನ ಶಿಕ್ಷಕಿಯರು ಬೇರೆಡೆ ವರ್ಗಾವಣೆ ಮಾಡುವಂತೆ ಡಿಡಿಪಿಐಗೆ ಮನವಿ ಸಲ್ಲಿಸಿದರೆ, ಇತ್ತ ಶಿಕ್ಷಕ ದಾಸಪ್ಪ ಎಸ್ಡಿಎಂಸಿ ಅಧ್ಯಕ್ಷ ಸೇರಿ 3 ಶಿಕ್ಷಕಿಯರ ಮೇಲೆ ಮುಂಡಗೋಡು ಠಾಣೆಯಲ್ಲಿ ಜಾತಿ ನಿಂದನೆಯ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಶಿಕ್ಷಕರ ಜಗಳ ಪ್ರೌಢಶಾಲೆಯ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇರೋದ್ರಿಂದ ಪೋಷಕರು ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿ ನಂತರ ಮುಂಡಗೋಡು ಪೊಲೀಸರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಹಿಂದೆ ಸಹ ಶಿಕ್ಷಕ ದಾಸಪ್ಪನವರನ್ನ ಚಿಗಳ್ಳಿ ಪ್ರೌಢಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರನ್ನಾಗಿ ನೇಮಕ ಮಾಡಲಾಗಿತ್ತು. ಆದರೆ ಕೊಟ್ಟ ಹುದ್ದೆಯನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡದ ಹಿನ್ನೆಲೆಯಲ್ಲಿ ಅದೇ ಶಾಲೆಯ ವೃತ್ತಿಯಲ್ಲಿ ಹಿರಿಯರಾದ ಯಲ್ಲುಬಾಯಿ ಪಾಟೀಲ್ಗೆ ಮುಖ್ಯ ಶಿಕ್ಷಕರ ಹುದ್ದೆಯನ್ನು ನೀಡಲಾಗಿತ್ತು. ಇದರಿಂದ ಸಿಟ್ಟಿಗೆದ್ದ ಶಿಕ್ಷಕ ದಾಸಪ್ಪನವರು ಮುಖ್ಯ ಶಿಕ್ಷಕಿ ಜೊತೆ ಪ್ರತಿದಿನ ಮಕ್ಕಳ ಮುಂದೆಯೇ ಗಲಾಟೆ ಮಾಡ್ತಾ ಇದ್ರು ಎನ್ನಲಾಗಿದೆ. ಇದಲ್ಲದೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಸಂತೋಷ್ ಆಲದಕಟ್ಟಿ, ಮುಖ್ಯ ಶಿಕ್ಷಕಿ ಯಲ್ಲುಬಾಯಿ ಪಟೇಲ್, ಸಹ ಶಿಕ್ಷಕಿಯರಾದ ನಯನಾ ಭಂಡಾರಿ, ದಿವ್ಯಾ ಗೋಪಾಲ್ ರವರ ಜೊತೆಗೂ ಗಲಾಟೆ ಮಾಡಿ ಮುಂಡಗೋಡು ಠಾಣೆಯಲ್ಲಿ ಜಾತಿ ನಿಂದನೆಯ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಪ್ರತಿದಿನ ಶಾಲೆಯಲ್ಲಿ ಮಕ್ಕಳ ಮುಂದೆಯೇ ದಾಸಪ್ಪ ಗಲಾಟೆ ಮಾಡ್ತಾ ಇರೋದ್ರಿಂದ ಬೇಸತ್ತ ಮುಖ್ಯ ಶಿಕ್ಷಕಿ ಸಹ ಶಿಕ್ಷಕಿಯರು ತಮ್ಮನ್ನ ಬೇರೆ ಕಡೆ ವರ್ಗಾವಣೆ ಮಾಡುವಂತೆ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಐ ಡಿಆರ್ ನಾಯ್ಕರಿಗೆ ಮನವಿ ಮಾಡಿದ್ದಾರೆ. ಸಹ ಶಿಕ್ಷಕ ದಾಸಪ್ಪನವರ ಕಿರುಕುಳ ಹಾಗೂ ಮಕ್ಕಳ ಎದುರು ಅನುಚಿತ ವರ್ತನೆಗೆ ಬೇಸತ್ತ ಪೋಷಕರು ಶಾಲೆಯ ಎದುರು ಜಮಾಯಿಸಿ ಪ್ರತಿಭಟನೆ ನಡೆಸಿ ದಾಸಪ್ಪನವರ ವರ್ಗಾವಣೆ ಹಾಗೂ ಇವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಜೊತೆಗೆ ಮುಂಡಗೋಡಿನ ಪೊಲೀಸ್ ಠಾಣೆಗೆ ತೆರಳಿ ಮನವಿ ಸಲ್ಲಿಸಿದ್ದು, ಇದೀಗ ಶಿಕ್ಷಕರ ಹುದ್ದೆಯ ಗಲಾಟೆ ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ನಡೆಯದ ಸ್ಥಿತಿಗೆ ತಂದೊಡ್ಡಿದೆ. ಅಂದರೆ ಈಗ 3 ದಿನದಿಂದ ನನ್ನ ಮೇಲೆ ಎಸ್ಡಿಎಂಸಿ ಅಧ್ಯಕ್ಷರಾದ ಸಂತೋಷ್ ಆಲದಕಟ್ಟಿ ನನ್ನ ಮೇಲೆ ಹಾಗೂ 3 ಮಂದಿ ಸಹ ಶಿಕ್ಷಕರು ಅಂದ್ರೆ ಹೆಣ್ಮಕ್ಳು 3 ಮಂದಿ ಶಿಕ್ಷಕರ ಮ್ಯಾಗೆ FIR ಮಾಡಿರ್ತಾರೆ. ಯಾವ ಉದ್ದೇಶಕ್ಕೆ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಶಾಲೆಯಲ್ಲಿ ಅವರು ಸರಿಯಾಗಿ ನಡವಳಿಕೆ ಸರಿಯಾಗಿಲ್ಲ. ಆಮೇಲೆ ಎಲ್ಲ ಶಿಕ್ಷಕರ ಕೂಡ ಅವರು ಕೆಟ್ಟದಾಗಿ ಬಿಹೇವ್ ಮಾಡ್ತಾರೆ. ಆಮ್ಯಾಗ ನಮ್ಗೆ SDMC ಅಧ್ಯಕ್ಷ ಆದರೂ ನನಗೆ ಒಂದೇ ನಾನು ಅವರು ರೆಸ್ಪೆಕ್ಟ್ ಕೊಟ್ಟಿಲ್ಲ. ಅದು ಕೊಡೋದು ಬೇಡ್ಬಿಟ್ಟು ನಾವು ಗುರುಗಳಿಗೆ ಏನು ಮರ್ಯಾದೆ ಕೊಡ್ಬೇಕು ನಾವು ಕೊಟ್ಟೇವಿ. ಆದರೆ ಇದರಿಂದ ಈ ಶಾಲೆ ಶಿಕ್ಷಣ ಹಾಳ ಅಂತೈತಿ. ಇದ್ರ ಮ್ಯಾಗ ಮಕ್ಕಳ ಭವಿಷ್ಯ ಇವರು ಡೈಲಿ ಜಗಳ ಮಾಡೋದ್ರಿಂದ ಈ ಶಾಲೆಯಲ್ಲಿ ನಾವು ಮಕ್ಕಳ ಮ್ಯಾಗ ಪ್ರಭಾವ ಬೀಳಂತೈತಿ. ಎಲ್ಲ ಪಾಲಕರು ಏನು ನಿಮ್ಮ ಶಾಲೆಯಾಗ ದಿನ ಜಗಳ ಮಾಡ್ತಾರಂತಲ್ಲ ಟೀಚರ್, ಹಿಂಗೆಲ್ಲ ಬಂದು ಇಂಥವೆಲ್ಲ ಕಂಪ್ಲೇಂಟ್ ನಮ್ಮ ಇದ್ರಿಗೆ ಬಂದವ. ನಾವು ಅವರಿಗೆ ಹೇಳೋ ಶಕ್ತಿ ನಮಗಿಲ್ಲಾಗಿತ್ತು. ಆ ಥರ ನಮ್ಮ ಕೂಟ ಬೇರೆ ಮಾಡ್ತಾರೆ ಅವರು. ಫೋನ್ನಾಗೆಲ್ಲ ಮಾತಾಡಿ ನಮಗೆಲ್ಲ ಭಾಳ ಥರ ಮಾತಾಡ್ಯಾರ. ಆದರೆ ಇರಲಿ, ಅವರು ಒಂದು ಗುರುಗಳು ಅಂತೇಳಿ ನಾವು ಇಲ್ಲಿವರೆಗೆ ಅವ್ರಿಗೆ ಒಂದು ಗೌರವ ಕೊಟ್ಕೊತ ಬಂದೀವಿ. ಅವ್ರೇನೋ ತಿದ್ಕೊಂತಾರ ಅಂತೇಳಿ ಭಾಳ ನೋಡಿದ್ದೀವಿ ನಾವು, ಆದ್ರೆ ತಿದ್ಕೊಲಿಲ್ಲ. ಮೊನ್ನೆ ರಾತ್ರಿ 12 ಗಂಟೆಗೆ ಹೋಗಿ ನಮ್ಗೆ FIR ಮಾಡ್ತಾರಂದ್ರೆ ನಮ್ಮ ಮೇಲೆ ನಾವೇನು ಕೆಟ್ಟದ್ದು ಮಾಡೀವಿ. ಅಕಸ್ಮಾತ್ ನಾನು ಶಾಲೆ ಪರವಾಗಿ ಏನಾರ ನಾ ಕೆಟ್ಟದ್ದು ಮಾಡಿದ್ದೆ ಕರೆ ಇದ್ರೆ ನಾ ಜೈಲ್ ಶಿಕ್ಷೆ ಅನುಭವಿಸೋಕ್ಕಾದ್ರೂ ರೆಡಿ ಇದ್ದೀನಿ ಅಂತೇಳಿ ಈ ಶಾಲೆ ಬಗ್ಗೆ ನಾವು ಹೋರಾಟ ಮಾಡಕ್ಕೆ ರೆಡಿ ಇದೀವಿ. ಆದ್ರೆ ಈ ಶಾಲೆಯಿಂದ ಅವನ್ನ ವಜಾ ಮಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಅವ್ರು ದಾಸಪ್ಪ, ಶಿಕ್ಷಕರು ದಾಸಪ್ಪ ಸರ್, ಅವರಿಂದ ಮಕ್ಕಳಿಗೆ ಕಿರುಕುಳ ಆಗೈತಿ, ಶಿಕ್ಷಕರಿಗೆ ಕಿರುಕುಳ ಆಗೈತಿ. ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪ್ರತಿಭಟನೆ ಕಾರಣ ಅಂದರೆ ನಮ್ಮ ಸರ್ಕಾರಿ ಪ್ರೌಢಶಾಲೆ ಚಿಗಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿರ್ತಕ್ಕಂಥ ದಾಸಪ್ಪ ಗುರುಗಳು ಅವರು ಕಳೆದ 3-4 ವರ್ಷದಿಂದ ನಮ್ಮ ಶಾಲೆಯಲ್ಲಿ ಎಲ್ಲ ಸಹ ಶಿಕ್ಷಕರು ಇರ್ಬೋದು, ಶಿಕ್ಷಕರು ಇರ್ಬೋದು, SDMC ಇರ್ಬೋದು, ಗ್ರಾಮಸ್ಥರ ಜೊತೆಗೆ ಸರಿಯಾಗಿ ನಡೆದುಕೊಳ್ತಾ ಇಲ್ಲ. ಇದರಿಂದ ಎಲ್ಲರಿಗೂ ತೊಂದರೆ ಆಗಿದೆ. ಅದಕ್ಕಿಂತ ಮೇಲಾಗಿ ಈ ನಮ್ಮ ಶಿಕ್ಷಣದಲ್ಲಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭಾಳ ತೊಂದರೆ ಆಗ್ತಾ ಇದೆ. ಇವರು ಮಾಡೋ ಒಂದು ಕೆಲಸಕ್ಕೆ ಮೊನ್ನೆ ಏನು ಮಾಡಿದ್ದಾರೆ, ಈಗ 3 ದಿವಸದಿಂದ ಹೆಣ್ಮಕ್ಳು ಶಿಕ್ಷಕರು ಯಾರು ಯಲ್ಲುಬಾಯಿ ಹೆಡ್ ಮಾಸ್ಟರ್ ಆದಂಥ ಯಲ್ಲುಬಾಯಿ ಮೇಡಮು, ಭಂಡಾರಿ ಮೇಡಮು ಮತ್ತು ಅವರು ದಿವ್ಯಾ ಮೇಡಮು, ಅದೇ ರೀತಿ ನಮ್ಮ SDMC ಅಧ್ಯಕ್ಷರಾದಂಥ ಸಂತೋಷ್ ಆಲದಕಟ್ಟಿ ಅವ್ರ ಮೇಲೆ ಕೇಸನ್ನು ದಾಖಲು ಮಾಡಿದ್ದಾರೆ ಮುಂಡಗೋಡು ಪೊಲೀಸ್ ಠಾಣೆಯಲ್ಲಿ. ಅಂಥ ಕೇಸ್ ದಾಖಲಂತ ಮಾಡತಕ್ಕಂಥ ವ್ಯವಸ್ಥೆ ಏನೂ ಇದ್ದಿದ್ದಿಲ್ಲ. ಇಲ್ಲಿ ಏನೇ ಇದ್ದರೂ SDMC ಅಥವಾ ಊರು ಗ್ರಾಮಸ್ಥರು ಬಗೆಹರಿಸ್ಬೋದಾಗಿತ್ತು, ಅಥವಾ ಈ ಶಿಕ್ಷಣದ BO ಅವರು DDP ಅವರು ಬಂದು ಬಗೆಹರಿಸ್ಬೋದು ಅಂತ ಏನು ಸಮಸ್ಯೆ ಇದ್ದರು ಮೇಲಾಧಿಕಾರಿಗಳಿಗೆ ಅವರು ದೂರನ್ನು ಸಲ್ಲಿಸ್ಬೋದಾಗಿತ್ತು. ಅದು ಬಿಟ್ಟು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ ಅವರ ಬಿಹೇವಿಯರೇ ಈಗ 2-3 ವರ್ಷದಿಂದ ಚೇಂಜ್ ಆಗಿದೆ. ನಮ್ಮ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷದ SLC ರಿಸಲ್ಟ್ ಭಾಳ ಕಡಿಮೆ ಆಗಿದೆ. ಇವೆಲ್ಲ ಕಾರಣಗಳಿಂದ ಹಾಗಾಗಿ ವಿದ್ಯಾರ್ಥಿಗಳು ಎಲ್ಲಿ ಹೋಗಬೇಕು ಈ ರೀತಿ ಶಿಕ್ಷಕರೇ ಮಾಡಿದರೆ? ಅದಕ್ಕಾಗಿ ಇದನ್ನೆಲ್ಲ ನೋಡಿದರೆ ನಾವು ಸಹಿಸ್ಕೊಂಡಿದ್ದರೂ ಈಗ ನಮ್ಮದು ಸಹನೆ ಮೀರಿದೆ. ಈಗ ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ, ಅವ್ರನ್ನ ವಜಾಗೊಳಿಸ್ಬೇಕು ಅಂತೇಳಿ. ಅವರ ಮೇಲಾಧಿಕಾರಿಗಳಿಗೆ ಈಗಾಗಲೇ ನಮ್ಮ ಶಾಸಕರಾದಂಥ ಮಾಜಿ ಸಚಿವರಾದಂಥ ಶಿವರಾಮ್ ಹೆಬ್ಬಾರ್ ಅವರಿಗೂ ನಾವು ಇದು ದೂರನ್ನು ಸಲ್ಲಿಸಿದ್ದೇವೆ. ಇವತ್ತು ನಾವು ಅದನ್ನ ಮನವಿ ಕೊಡ್ತೇವೆ. ತಹಸೀಲ್ದಾರರು ಮತ್ತು ಸಂಬಂಧಪಟ್ಟ ಅವ್ರ ಮೇಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅವರನ್ನು ವಜಾ ಮಾಡ್ಬೇಕಂತೇಳಿ ಈ ಮೂಲಕ ಎಲ್ಲರೂ ಒತ್ತಾಯ ಮಾಡ್ತೇವೆ. ಮಾಡುವಂಥ ಇಲ್ಲಿ ನಮ್ಮ ಶಿಕ್ಷಕರು ಇದ್ದಾವಾಗ
ಇಲ್ಲಿ ಯಾಕೆ ಹೀಗಾಗಿದೆ ಗೊತ್ತಿಲ್ಲ. ಸೊ ಈಗ ನಾನು ಹಿಂದೊಂದು ಸತಿ ಹೇಳಿದೆ ಬಿ ಅವ್ರ ಹತ್ರ, ಬಹುಶಃ ತಮ್ಗೆ ಗೊತ್ತಿರ್ಬೋದು. ಇಲ್ಲಿ ಪ್ರಮುಖರು ಮತ್ತು ಐ ಟಿ ಪಾಟೀಲ್ ಸಾಹೇಬರು ಮತ್ತು ಅವರೆಲ್ಲ ಬಂದ್ಕೊಂಡು ಒಂದು ರೀತಿಯಲ್ಲಿ ಇವರಿಗೆ ಸಮಾಧಾನ ಮಾಡ್ಕೊಂಡು ಹೋಗಿದ್ರಂತೆ. ಈಗ ಮತ್ತೆ ಯಾಕೋ ಇವ್ರೊಳಗೆ ಇದಾಗಿದೆ. ಆ್ಯಕ್ಚುಲಿ ನಾನು ಕೂಡ ಒಂದು ಸತಿ ಫೋನ್ ಮಾಡಿ ಏನೇ ಸಮಸ್ಯೆ ಇದ್ರೂ ನೀವು ಹೊರಗೆ ಹೇಳ್ಕೊಳ್ಳೋಂಗಿಲ್ಲ, ನಾನು ಬರ್ತೇನೆ ನಿಮ್ಮ ಶಾಲೆ ಬರ್ತೇನೆ, ನಿಮ್ಗೆ ಏನು ಸಮಸ್ಯೆ, ನಿಮ್ಗೆ ಯಾರಿಗೆ ಏನು ಬೇಕು ಬೇಡ. ಮತ್ತು ಹಿಂದೆ ಒಬ್ಬರು ಹರೀಶ್ ಅಂತ ಅವರು ಹೆಡ್ ಮಾಸ್ಟರ್ ಆಗಿರ್ತಾರೆ, ಅವರು ಇನ್ನೊಬ್ಬರಿಗೆ ಚಾರ್ಜ್ ಕೊಟ್ಟು ಅವ್ರು ಆರಾಮಿಲ್ಲ ಅಂತ ಹೇಳಿ ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ ಆ ಚಾರ್ಜ್ ವಿಷಯದಲ್ಲಿ ಸ್ವಲ್ಪ ಗೊಂದಲ ಆಗಿದೆ. ಹಾಂ, ಈಗ ನನಗೆ ವಿಷಯ ಗೊತ್ತಾದ ನಂತರ ಈಗೇನು ಹಿಂದೊಬ್ಬರು ಪಾಟೀಲ್ ಮೇಡಮ್ ಅಂತ ಚಾರ್ಜ್ ಆಗಿದ್ದಿಲ್ಲ, ಅವರಿಗೂ ಸ್ವಲ್ಪ ಹಿಂಗೆ ತೊಂದರೆ ಆಗ್ತದೆ ಅಂತ ಹೇಳಿ ವಿಚಾರ ಗೊತ್ತಾದ ಕೂಡಲೇ ನಾನೇನು ಮಾಡಿದೆ, ಆ್ಯಸ್ ಪರ್ ರೂಲ್ಸ್ ಈಗಿರೋ ಶಿಕ್ಷಕರಿಗೆ ಯಾರು ಸೀನಿಯರು, ಗಂಡಾಗಲಿ ಹೆಣ್ಣಾಗಲಿ, ಅವ್ರಿಗೆ ಚಾರ್ಜ್ ಕೊಡ್ಬೇಕಂತೇಳಿ ಈಗ ನಾನು ಮತ್ತೆ ಆರ್ಡರ್ ಮಾಡಿ ಈಗ ಯಾರು ಸೀನಿಯರ್ ಇದ್ದಾರೆ ಅವ್ರಿಗೆ ಚಾರ್ಜ್ ಕೊಟ್ಟಾಗಿದೆ. ಅವರು ನನ್ನ ಹತ್ರ ಬಂದು ಸಹ ನನಗೂ ಕಷ್ಟ ಆಗ್ತಾಯಿದೆ, ಅಲ್ಲಿ ಕೋಆಪರೇಷನ್ ಇಲ್ಲ ಹಾಗೆ ಅಂತ ಹೇಳ್ಕೊಂತಿದ್ದು ಭಾಳ. ನೀವು ಅದ್ರ ಬಗ್ಗೆ ಏನು ಕಾಳಜಿ ಮಾಡಬೇಕು, ನಾವಿದ್ದೇವೆ, ನೀವು ಸೀನಿಯರ್ ಆಗ್ತೀರಿ, ಕಾನೂನು ಪ್ರಕಾರ ನೀವೇ ಮಾಡಬೇಕು, ಮಾಡಿ ಅಂತೇಳಿ ಈಗ ಅವ್ರಿಗೆ ಕೊಟ್ಟಿದ್ದೇನೆ. ಈಗ ಇಲಾಖೆಯಿಂದ ಏನು ಅವರು ಆಗಬೇಕು ಅದು ಈಗ ನಾನೀಗ ಬಂದಾನೆ ಮತ್ತು ನೆಕ್ಸ್ಟ್ ವಾರನೂ ಬರೋದೇ ಇತ್ತು, ಬಟ್ ಈಗ ಅನಿವಾರ್ಯ ಇತ್ತು, ಬಂದಿದ್ದೇನೆ, ನಾನು ಅದನ್ನು ಸರಿ ಮಾಡ್ತೇನೆ. ಸೊ ನಿಮ್ಮ ಒಂದು ಕೋರಿಕೆ ಪ್ರಕಾರ ಏನು ಶಿಕ್ಷಕರನ್ನ ಬದಲಾವಣೆ ಮಾಡ್ಬೇಕಂತೇಳಿ ನೀವು ಬೇಡಿಕೆ ಕೊಟ್ಟಿದ್ದೀರಿ, ಅದು ಖಂಡಿತ ನಾನು ಸ್ಪಂದಿಸ್ತೇನೆ. ಇದು ಶಾರ್ಟ್ಲಿ ಎಷ್ಟು ಬೇಗ ಆಗ್ತದೆ ಅಷ್ಟು ನಾವು ವ್ಯವಸ್ಥೆ ಮಾಡಿಕೊಡ್ತೇನೆ. ಮತ್ತು ತಾವುಗಳು ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್, ಈಗ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತಿದ್ದೇನಲ್ಲ, ದಯವಿಟ್ಟು ಮತ್ತೆ ನೀವು ಅಲ್ಲಿ ಹೋಗ್ಕೊಂಡು ಊರೊಂದು ಶಾಲೆದು ನನ್ನ ಒಂದು ವೈಯಕ್ತಿಕ ನಾನು ಮಾಡ್ತೇನೆ. ನನ್ನ ಜವಾಬ್ದಾರಿ ಅದು ಗೊತ್ತಾಯ್ತಾ. ನಾವು DDP ಆಗಿ ಆಶ್ವಾಸನೆ ಕೊಡ್ತಿದ್ದೀನಿ, ನಾನು ಪರಿಶೀಲನೆ ಮಾಡ್ತೇನೆ, ಆದಷ್ಟು ಬೇಗ ಕ್ರಮ ತಗೊಳ್ತೇನೆ. ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಪರಿಣಾಮ ಬೀರ್ತದೆ. ಸೊ ಅದನ್ನ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗ್ತದೆ. ಬರೋಲ್ಲ ಅನ್ನೋದು ಕೂಡ ನೀವು ಮಾಡ್ತೀನಿ ಅನ್ನೋದು ಖಾತ್ರಿ. ಅದು ನಮ್ಮ ಸಂಪೂರ್ಣ ನಮ್ಮ ಭಾಗದ ಶಾಸಕರು ಎಲ್ಲ ಇಲಾಖೆ ನಮ್ಮ ಮನವಿ ಮಾಡಿಕೊಂಡು ಕೆಲಸ ಆಗದೇ ಇದ್ದಾಗ ಲಾಸ್ಟಿಗೆ ಅವ್ರಿಗೆ ನಾವು ಹೋಗಿ ಆಕತಿ ಇಲ್ರಿ ನಾವು ಮತ್ತೆ ನಮ್ಮ ಶಾದಿ ಪ್ರಾಬ್ಲಮ್ ಚಾವಿ ಹಾಕ್ತೇವೆ ಅಂದಾಗ ಇಲ್ಲಪ್ಪ ನಿಮ್ದೇನಿತ್ತು ಮಾಡ್ರಿ ನಾನು ಅವರು ಹೇಳಿದ್ದಾರೆ. ಮತ್ತೆ ಈಗ ಒಂದು ಶಾಲೆ ಸಮಸ್ಯೆ ನಂಗೆ ನಂದು ಜವಾಬ್ದಾರಿ ಇರ್ತದೆ. 1330 ಶಾಲೆ ಇದೆ, ಅದ್ರೊಳಗೆ ಇದು ಒಂದು ಸಮಸ್ಯೆ ಬೇರೆ ಶಾಲೆಯಲ್ಲಿ ಇರಬಹುದು, ಅದು ಅಲ್ಲ ಅಂತಲ್ಲ. ಬಟ್ ಸ್ಪಾನ್ಸರ್ ಈಗ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೇನೆ, ನನ್ನ ಜವಾಬ್ದಾರಿ, ನಾನು ಅವ್ರಿಗೆ ಕೆಲಸ ಮಾಡ್ಕೊಡ್ತೇನೆ ಆಯ್ತಾ. ನನಗೊಂದು ಅವಕಾಶ ಕೊಡಿ 3-4 ದಿನ, ಅಷ್ಟೊಳಗೆ ಆದ್ರೆ ಮತ್ತೆ ನೀವು ತೀರ್ಮಾನ ತಗೊಳ್ಳಿ. ನನ್ನ ಒಂದು ರಿಕ್ವೆಸ್ಟ್ ನಿಮ್ಗೆ, ನೀವು ಅಷ್ಟಕ್ಕೂ ಒಂದು ಮನವಿ ಕೊಡ್ತೀರಾ, ಕೊಡಿ. ಇದೆಲ್ಲ ಬೇಡ, ಮಾಡೋದು ಬೇಡ. ನಮ್ಮ ಉದ್ದೇಶ ಏನು, ಆ ಶಿಕ್ಷಕರು ಈ ಶಾಲೆಗೆ ಇರ್ಬೇಡ.